ಚಿಕ್ಕಬಳ್ಳಾಪುರ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿರುವ ವಕ್ಫ್ ಆಸ್ತಿ ವಿವಾದಗಳ ಬಗ್ಗೆ ಸ್ಪಷ್ಟನೆ ನೀಡಿದರು. ನಾಳೆ ಚಿಕ್ಕಬಳ್ಳಾಪುರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಭಟನೆಗೆ ಆಗಮಿಸುತ್ತಿದ್ದು, ಪ್ರತಿಭಟನೆ ನಡೆಸೋಕೆ ಮುನ್ನ ತಾವು ಕಂದಾಯ ಸಚಿವರಾಗಿದ್ದಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯ 49,000ಕ್ಕೂ ಹೆಚ್ಚು ಎಕರೆ ಭೂಮಿ ಡೀಮ್ಡ್ ಫಾರೆಸ್ಟ್ ಆಗಿದೆ. ಅದರಲ್ಲಿ ಬರೋಬ್ಬರಿ 11,088 ಎಕರೆ ರೈತರಿಗೆ ಮಂಜೂರಾಗಿದ್ದ ಭೂಮಿಯೂ ಇದೆ ಎಂದರು. ಹಾಗೆ ಡೀಮ್ಡ್ ಫಾರೆಸ್ಟ್ ಆದ ರೈತರು ಈಗ ನೀವು ಮಾಡಿರೋ ಹೊಣೆಗೇಡಿತನದಿಂದ ಪರದಾಡುತ್ತಿದ್ದು, ಆ ರೈತರಿಗೆ ಮೊದಲು ನ್ಯಾಯ ಕೊಡಿ ಅಂತ ವಾಗ್ದಾಳಿ ನಡೆಸಿದರು. ಒಂದು ಜಾಗ ಕೈಗಾರಿಕೆ ಪ್ರದೇಶದ ನೋಟಿಫಿಕೇಶನ್ ಆಗಿದ್ದಂಥ ಜಾಗ 2010ರಲ್ಲಿ ನಾವು ಮಾಡಿದ್ದು ಸೋಮಯಾಜನಹಳ್ಳಿ ಸರ್ವೆ ನಂಬರ್ 88 ನಾವು ಡೀಮ್ಡ್ ಫಾರೆಸ್ಟ್ ಅಂತಿತ್ತು. ನಾನು ಕಡೆಗೆ ಹುಡುಕಿದಾಗ ಕಡೆಗೆ ಅವ್ರು ಯಾವಾಗ ತಂದರು 1916ನೇ ಇಸ್ವಿಯಲ್ಲಿ ವಿಲೇಜ್ ಫಾರೆಸ್ಟ್ ಅಂತ ತಂದರು. ಈಗ ಅದನ್ನು ಬಿಟ್ಬಿಟ್ವಿ ನಾವು, ಯಾಕಂದರೆ ಡೀಮ್ಡ್ ಫಾರೆಸ್ಟ್ ಆಗಿದ್ದರೆ ಡೆಲ್ಲಿಗೆ ಹೋಗ್ತಾ ಇದ್ವಿ, ಯಾಕಂದರೆ ನೋಟಿಫಿಕೇಶನ್ ಮಾಡಿದ್ದು 2010ರಲ್ಲಿ. ವಿಲೇಜ್ ಫಾರೆಸ್ಟ್ ಅಂತ 1916ನೇ ಇಸ್ವಿ ತಂದಾಗ ನೋಡಿಸಿದಾಗ ನಾನು ಅಲ್ಲಿ ಅದು ಕೈ ಬಿಟ್ಟೆ. ಅದು 288 ಎಕರೆ 80 ಎಕರೆ ಇತ್ತು, ಅದನ್ನು ಕೈ ಬಿಟ್ವಿ, ಫಾರೆಸ್ಟ್ ಅಂತ ಕೈ ಬಿಟ್ವಿ. ಯಾಕಂದರೆ ನೀವು ಹೇಳ್ದಂಗೆ ಏನೋ ಸ್ವತಂತ್ರ ಪೂರ್ವದಲ್ಲಿ ಆಗಿರ್ತಕ್ಕಂಥದ್ದನ್ನು ನಾವು ಮನ್ನಣೆ ಮಾಡಬೇಕು. ಯಾಕಂದರೆ ರೆಕಾರ್ಡ್ಸಲ್ಲಿ ಹಿಂದೆಯಿಂದ ಅಪ್ಡೇಟ್ ಆಗಿಲ್ಲ. ಈಗ ಅದೇ ಆಗಿರೋದು ಇವತ್ತು ರೈತರನ್ನ ಒಕ್ಕಲಿಸ್ತಕ್ಕಂಥದ್ದು ಇವೆಲ್ಲ ಸಮಸ್ಯೆ ಏನಾಗಿದೆ, ಹಿಂದಿನಿಂದ ಅರಣ್ಯ ಅಧಿಕಾರಿಗಳು ಜವಾಬ್ದಾರಿಯಿಂದ ಹಿಡ್ಕೊಂಡು ಕಂದಾಯ ಅಧಿಕಾರಿ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಏನು ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಅಥವಾ ಮೈಸೂರು ಸಂಸ್ಥಾನದಲ್ಲಿ ಆಗಿರ್ತಕ್ಕಂಥ ಗೆಜೆಟಲ್ಲಿ ಅರಣ್ಯ ಅಂತ ಆಗಿರ್ತಕ್ಕಂಥದ್ದನ್ನು ದಾಖಲೆಗಳಲ್ಲಿ ಆಗಿದ್ದಾಗಿ ಅವರನ್ನು ಇಂಡೀಕರಣ ಮಾಡಿಬಿಟ್ಟಿದ್ರೆ ಬಹುಶಃ ಅದನ್ನು ಖರಾಬ್ ಅಂತೇಳಿ ಬಾಯಿಸ್ಕೊಂಡು ಮತ್ತೊಂದು ಅಂದ್ಕೊಂಡು ರೈತರು ಉಳುಮೆ ಮಾಡ್ತಿರೋರಿಗೆ ಮಂಜೂರು ಮಾಡುವಂಥ ಕೆಲಸ ಆಗ್ತದೆ. ಇವತ್ತು 50-60 ವರ್ಷ ಆಗಿದೆ, ಭಾಳಷ್ಟು ಜನ ರೈತರು ಇವತ್ತು ಉಳುಮೆ ಮಾಡ್ಕೊಂಡಿರ್ತಕ್ಕಂಥವ್ರು. ಈಗ ಅದು ಇವರು ಹಳೆ ನೋಟಿಫಿಕೇಶನ್ ತಂದು ಮೈಸೂರು ಮಹಾರಾಜರ ಕಾಲದ್ದು ಮತ್ತೊಂದು ತಂದು ತೋರಿಸ್ತಾ ಇದ್ದಾರೆ ಫಾರೆಸ್ಟ್ ಇಲಾಖೆ. ಸುಪ್ರೀಂ ಕೋರ್ಟು ಮತ್ತೊಂದು ಭಾಳ ಇದನ್ನು ಗಂಭೀರವಾಗಿ ತಗೊಂಡಿದೆ. ಇವತ್ತು ಇದನ್ನೇ ಯಾಕೆ ಪರಿಹರಿಸ್ತಾರೆ? ಅದಕ್ಕೆ ಇದೊಂದು ಬೇರೆ ತಾಲೂಕಲ್ಲಿ ಇಲ್ಲ, ಅದು ಆ ಸಮಸ್ಯೆ ಎಕ್ಸ್ಟೆಂಟ್ ವೇರಿಯೇಷನ್ ಶಿಡ್ಲಘಟ್ಟದಲ್ಲಿದೆ. ಆಮೇಲೆ ಇದರಲ್ಲಿ ಇನ್ನೂ ಒಂದಾಗಿದೆ, ಕೆಲವು ಕಡೆ ಏನೋ ಸೆಕ್ಷನ್ 4ಅಲ್ಲಿ ನೋಟಿಫಿಕೇಶನ್ ಆಗಿರೋದನ್ನು ಡೀಮ್ ಫಾರೆಸ್ಟ್ ತೋರಿಸಿದ್ದಾರೆ. ಅದು ಬರೋದಿಲ್ಲ, ಆಲ್ರೆಡಿ ಅದು ಫಾರೆಸ್ಟ್ ಲೆಕ್ಕದಲ್ಲಿದೆ, ಅದನ್ನು ಕೈ ಬಿಡೋಕೆ ಹೇಳಿದ್ದೀವಿ. ಅದು ಸುಮಾರು 6,906 ಎಕರೆ ಇದೆ. ಸೊ ಈ ರೀತಿ ಭಾಳ ಅವೈಜ್ಞಾನಿಕವಾಗಿ ಆಗಿದೆ. ಆಮೇಲೆ ಏನು ಎಕ್ಸ್ಟೆಂಟು, ಈಗ ಉದಾಹರಣೆಗೆ ಅಲ್ಲಿ 50 ಎಕರೆ ಇದೆ, 60 ಎಕರೆ ಫಾರೆಸ್ಟ್ ಅಂತ ಮಾಡಿದ್ದಾರೆ, 10 ಎಕರೆ ಇಲ್ಲಿಂದ ಕೊಡೋದು, ಈ ಥರ ಎಲ್ಲ ಕೆಲವೆಲ್ಲ ಆಗಿದೆ. ಅದೆಲ್ಲ ಅದೊಂದು 4,000 ಎಕರೆ ಆಗಿದೆ, 4,643 ಎಕರೆ ಆಗಿದೆ. ಇದೆಲ್ಲ ಸಂಪೂರ್ಣವಾಗಿ ನೀಟಾಗಿ ನಾವು ಇದೆಲ್ಲ ಇಷ್ಟೆಲ್ಲ ವರ್ಕ್ ಮಾಡಿದ್ವಿ. ಅದರಿಂದ ನಾನು ಹೇಳ್ತಕ್ಕಂಥದ್ದು ಇದು ನಾವು ಪ್ರಾಮಾಣಿಕವಾಗಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ನಾನು ದಯವಿಟ್ಟು ನೀವು ರಾಜಕೀಯ ಮಾಡೋದಲ್ಲೇ ಮಾಡಬೇಕು, ಆದರೆ ಜನರನ್ನು ತಪ್ಪುದಾರಿಗೆ ಎಳಿತಕ್ಕಂಥ ಕೆಲಸ ಮಾಡಿ, ಇದು ನನ್ನ ಪ್ರಾರ್ಥನೆ. ಯಾಕೆಂದರೆ ಇದು ನಾವು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ, ರೈತರ ಪರವಾಗಿ ನ್ಯಾಯವಾಗಿರ್ತಕ್ಕಂಥವ್ರು ನಾವು, ಅವ್ರ ಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ನಾವು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.